ಭಾರಿ ತಂತ್ರಗಾರಿಕೆಗಳು ನೋಡಪ್ಪ, ಪರಮೇಶ್ವರ್ ಒಬ್ರು ಬರಬೇಕು, ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕ್ಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾಕೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡ್ ನಾನೆಲ್ಲ ನನ್ನ ಹರಶಿವ ಅಂದ್ಬಿಟ್ಟು ನಾನೆಲ್ಲ MLA ಹತ್ರ 1-2 ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ಅಲ್ಲ, ನಾವು ಯಾವ ತಂತ್ರಗಾರಿಕೆ ಮಾಡಕ್ ಹೋಗಿಲ್ಲ, ಬರೀ MLA ಕೂತಿದ್ದೀವಿ. ನಮ್ಮ MLA ಹುಷಾರಿರ್ಲಿಲ್ಲ, ವೆಯ್ಟ್ ಮಾಡ್ತಿದ್ದೆ ಅವ್ನು ಬರ್ಲಿ ಅಂತ. ಇಕ್ಬಾಲು ಬಿಜೆಪಿ ಮತ್ತು ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಮತಗಳು ಬಂದಿವೆ ಕೆಲವು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ. ಕ್ರಾಸ್ ಯಾಕೆ ಕ್ರಾಸ್ ಆಗ್ತದೆ? ಕ್ರಾಸ್ ಆಗುವಂತ ಅವಶ್ಯಕತೆ ಏನಿಲ್ಲ. ನಿಮ್ಮ ಅಭ್ಯರ್ಥಿಗೆ ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದೀವಿ ಅಷ್ಟೇ. ಕ್ಯಾಂಡಿಡೇಟ್ಗಳು ಏನೇನು ಮಾಡ್ಕೊಂಡಿದಾರೋ ಗೊತ್ತಿಲ್ಲ ನನಗೆ. ತಮಿಳುನಾಡು ಗೌರ್ಮೆಂಟ್ ನೋಡ್ರಿ, ಅಟ್ಲೀಸ್ಟ್ ನಾವೆಲ್ಲ ಸೇರಕ್ಕೆ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಕ್ಕೆ ಮೊದಲಿಂದನೂ ನಾವು ಮತದಾನ, ಯಾಕೆಂದ್ರೆ ಇದೆಯಲ್ಲ ಪ್ರಿಫರೆನ್ಷಿಯಲ್ ವೋಟ್ ಇದೆಯಲ್ಲ, ಆ ಪ್ರಿಫರೆನ್ಷಿಯಲ್ ವೋಟಲ್ಲಿ ಆ ಗುರುತು ಮಾಡೋದ್ರಲ್ಲೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಮ್ಮ ಅನುಭವನ ಅವ್ರಿಗೆಲ್ಲ ತಿಳಿಸಿದ್ವಿ. MLA ಸುಮಾರು 60-70 ಜನ ಹೊಸಬ್ರಿದ್ದಾರೆ. ಅವ್ರಿಗೆ ಪ್ರಿಫರೆನ್ಷಿಯಲ್ ವೋಟಿಂಗಲ್ಲಿ ಹುಷಾರಾಗಿರ್ಬೇಕು. ನೀವೆಲ್ಲ ಗಮನಿಸಿದ್ದೀರ, ನಾವು ಈ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೇ ಹೆಚ್ಚು ಕಮ್ಮಿ 7-8 ಸಾವಿರ ವೋಟು ರಿಜೆಕ್ಟ್ ಆಗ್ಬಿಡ್ತವೆ. ಯಾರು ಗ್ರಾಜ್ಯುಯೇಟು, ಟೀಚರ್ಸ್. ಇಲ್ಲೂ ಬುದ್ಧಿವಂತಿಕೆ ಇರ್ತದೆ, ಬಟ್ ನಾವು ಸ್ವಲ್ಪ ಈಗ ಪ್ರಿಫರೆನ್ಷಿಯಲ್ ವೋಟ್ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು ನಿಜ. ನೋಡಪ್ಪ, ನನ್ನ ಜೊತೆ 224 ಜನನು ನನ್ನ ಜೊತೆ ಬಹಳ ಆತ್ಮೀಯರಿದ್ದಾರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗಿರೋದು 224 ಜನ ಶಾಸಕರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದೇನೆ ಹೊರತು ನಾನು BJP ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ, ದಳದವ್ರಿಗೆ ಅಂತ ಅಲ್ಲ. ಎಲ್ಲರೂ ನನ್ನ ಬ್ರದರ್ಸ್. ಅವರೆಲ್ಲ ನನಗೆ ಗೊತ್ತಿಲ್ಲ ಅದು, ಯಾಕೆಂದ್ರೆ ಅವ್ರದ್ದು ಕಾನ್ಫಿಡೆನ್ಷಿಯಲ್ ವೋಟು. ನನಗೆ ನಾನು ಕಣ್ಣು ಹಾಕೊಂಡು ಇಲ್ಲಾಂದ್ರೆ ಕನ್ನಡಿ ಹಾಕಿ ದುರ್ಬಿ ಹಾಕಿ ನೋಡೋಕ್ಕಾಗ್ತದ? ಅದು ಗುಪ್ತ ಮತದಾನ. ಆ ಗುಪ್ತ ಮತದಾನ ಏನಿದೆಯೋ ಅಂತ ಗೊತ್ತಿಲ್ಲ. 6 ಗಂಟೆಗೆ ಗೊತ್ತಾಗ್ತದೆ. ಆಮೇಲೆ ಮಾತಾಡ್ತೀನಿ.